ಅದನ್ನ ಮಾಡಿದ್ರೆ ಸೊ ನಿಷೇಧವನ್ನ ಹೇರಲಾಗಿದೆ. ಓಕೆ, ಇನ್ನು ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ, ನೋಡೋಣ. ಓಕೆ, ವಯನಾಡಿನಲ್ಲಿ ರಾಹುಲ್ ಗಾಂಧಿ ಭವಿಷ್ಯ 23ಕ್ಕೆ ನಿರ್ಧಾರ ಆಗುತ್ತೆ. ಬಟ್ ಇವತ್ತು ಮತದಾರರು ಇವತ್ತು ನಿರ್ಧಾರ ಮಾಡಿರ್ತಾರೆ, ಅದು ಮತಪಟ್ಟಿಗೆಯಲ್ಲಿ ಭದ್ರವಾಗುತ್ತೆ. ವಯನಾಡು ಸೇರಿದಂತೆ ಕೇರಳದ ಎಲ್ಲಾ 20 ಕ್ಷೇತ್ರಗಳಿಗೆ ಇವತ್ತೇ ಮತದಾನ ಆಗುತ್ತೆ. ಅದರಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸಿರುವಂತಹ ವಯನಾಡು ಕೂಡ ಸೇರ್ಕೊಂಡಿದೆ. ಹಾಗಾಗಿ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ವಯನಾಡು ಈ ಬಾರಿ ಕೇಂದ್ರೀಕೃತವಾಗಿತ್ತು. ಕೇರಳದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಯಿಂದಾಗಿ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಮತದಾರರು ಇವತ್ತು ತಮ್ಮ ಭವಿಷ್ಯವನ್ನ ಯಾರಿಗೆ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಮತಪಟ್ಟಿಗೆಯಲ್ಲಿ ಹಾಕಿಡ್ತಾರೆ. ಬಟ್ ಮೇ 23ಕ್ಕೆ ರಾಹುಲ್ ಗಾಂಧಿ ಅವರ ಭವಿಷ್ಯ ವಯನಾಡಿನಲ್ಲಿ ನಿರ್ಧಾರ ಆಗುತ್ತೆ. ಎಲ್ಲೋ ಒಂದ್ ಕಡೆ ಪ್ರತಿ ಸಾರಿ ಕೂಡ ಅವರು ಸ್ಪರ್ಧೆ ಮಾಡ್ತಿದ್ದ ಕ್ಷೇತ್ರದ ಜೊತೆಗೆ ಈ ಬಾರಿ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದು ಎಲ್ಲೋ ಒಂದ್ ಕಡೆ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಹೆಂಗೆ ನರೇಂದ್ರ ಮೋದಿ ಕಳೆದ ಬಾರಿ 2 ಕ್ಷೇತ್ರದಲ್ಲಿ ಇನ್ನೊಂದ್ ಕಡೆ ಕಂಟೆಸ್ಟ್ ಮಾಡಿದ್ರು, ವಡೋದರ ಮತ್ತೆ ಇದಕ್ಕೆ ಎಕ್ಸಾಕ್ಟ್ಲಿ ಕಂಟೆಸ್ಟ್ ಮಾಡಿದ್ರು. ಈ ಬಾರಿ ಕೂಡ ರಾಹುಲ್ ಗಾಂಧಿ 2 ಕಡೆ ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ, ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಹಾಗಾಗಿ ಇವತ್ತು ಕೇರಳದಲ್ಲಿ ವಯನಾಡಿನಲ್ಲಿ ಅವರ ಅದೃಷ್ಟ ಪರೀಕ್ಷೆ, ಜನ ಅವ್ರನ್ನ ಹೇಗೆ ನೋಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ವಾಪಸ್ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಈ ಬಾರಿ ಬಹಳ ಅಫ್ಕೋರ್ಸ್ ನನ್ನ ಕೊಲಿಗ್ ಅರುಣ್ ಬಡ್ಗೇರ್ ಕೂಡ ಬುಲೆಟ್ ತಗೊಂಡು ಹೊರಟಿದ್ರು. ಜನ ಏನ್ ಹೇಳ್ತಾರಪ್ಪ, ಹಳ್ಳಿಗಳಲ್ಲಿ ಊರೂರುಗಳಲ್ಲಿ ಜಿಲ್ಲೆ ಸುತ್ತಿದ್ದಾರೆ. ಕುರುಕ್ಷೇತ್ರದಲ್ಲಿ ಎಕ್ಸಾಕ್ಟ್ಲಿ ನನಗೆ ಯಾವಾಗಲೂ ಕುತೂಹಲ ಅನ್ಸೋದು, ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ಯಾವಾಗಲೂ ಯೋಚನೆ ಮಾಡಿದ್ರೆ ಈ ಕುರುಕ್ಷೇತ್ರ ಅಂತೀವೋ ಈ ರಣರಂಗ ಅಂತೀವೋ ಅಂತ ಗೊತ್ತಿಲ್ಲ. ಮಹದಾಯಿ ವಿಚಾರ ಇದುವರೆಗೆ ಎಷ್ಟು ವರ್ಷಗಳಿಂದ ನಾವು ಮಾತಾಡ್ತಾ ಬರ್ತಿದ್ದೀವಿ. ಈ ನೀರು ಹಂಚಿಕೆಯ ಹೋರಾಟ ಈ ಬಾರಿ ಗಣನೆಗೆ ಬರುತ್ತಾ? ನಂಬರ್ 2, ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಕಳೆದ ಬಾರಿ ಹೇಗೆ ವಿಧಾನಸಭೆಗೆ ಎಫೆಕ್ಟ್ ಆಯಿತು, ಈ ಬಾರಿ ಲೋಕಸಭೆಯಲ್ಲಿ ಕೂಡ ಬರುತ್ತಾ? ರಾಯಚೂರು ಭಾಗದಲ್ಲಿ ನಾವು ಕಣ್ಣರಳಿಸಿ ನೋಡಿದ ತಕ್ಷಣ ನಮ್ಗೆ ಅನ್ಸೋದು, ಎಲ್ಲಪ್ಪ IIT ಬತ್ತಿದೆ ಅಂತಿದ್ರಲ್ಲ, ಎಲ್ಲೋಯ್ತು IIT? ಹುಬ್ಳಿ ಭಾಗಕ್ಕೆ ನಾವು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಏನೋ ಒಂದು ವಿಮಾನ ನಿಲ್ದಾಣವನ್ನು ಮಾಡಿದ್ರು, ಅದ್ರ ದೊಡ್ಡ ಮಟ್ಟದ ಅಭಿವೃದ್ಧಿ ಆಯ್ತಾ? ಅಥವಾ ಕಲಬುರಗಿ ಕಡೆ ಮಾತಾಡ್ತಿರ್ಬೇಕಾದ್ರೆ ವಿಮಾನ ನಿಲ್ದಾಣವನ್ನು ಕಾರ್ಯಾರಂಭ ಮಾಡಬೇಕಾಗಿತ್ತು, ಆಯ್ತಾ? ಅಥವಾ ಹಲವಾರು ಯೋಜನೆಗಳು ಎಷ್ಟೋ ಸಂದರ್ಭದಲ್ಲಿ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದನೂ ಹೌದು, ರಾಜ್ಯ ಸರ್ಕಾರದಿಂದ ಹೌದು. ಇದೆಲ್ಲವೂ ಬುಲೆಟ್ ತಗೊಂಡು ಹೋದಾಗ ಜನ ಮಾತಾಡಿದ್ರ ಇಲ್ವಾ? ನೋ, ಆಲ್ ಲಾಸ್ಟ್ ಅಷ್ಟೇ. ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ, ಯಾವುದು ಫಸ್ಟ್ ಇಲ್ಲ. ಫಸ್ಟ್ ದೇಶ ಅನ್ನೋದೇ ಜನರ ಬಾಯಲ್ಲಿ ಬಂದಂತ ಅಭಿವೃದ್ಧಿಯ ಜಪ ಯಾವುದು ಇಲ್ಲ. ಅದೆಲ್ಲವೂ ಕೂಡ ನೀವು ಆಮೇಲೆ ಡೀಪ್ ಆಗಿ ಅವ್ರನ್ನ ಚರ್ಚೆ ಮಾಡ್ತಾ ಹೋದಾಗ ಇವೆಲ್ಲ ವಿಚಾರಗಳನ್ನ ಮಾತಾಡ್ತಾರೆ. ಆಗುತ್ತೆ ಬಿಡಿ ಸಾರ್ ಅನ್ನೋ ಮಾತುಗಳು ಬರುತ್ತೆ. ಫಸ್ಟ್ ನಮ್ಗೆ ದೇಶ ಬೇಕು ಅನ್ನೋದೇ ಬಹಳಷ್ಟು ಜನರಲ್ಲಿ ಮಾತು ಬರೋದು. ಇವೆಲ್ಲವೂ ಕೂಡ ಅಗೇನ್ಸ್ಟ್ ಆಗಿ ನಿಮ್ಗೆ ಅಪೋಸಿಟ್ ಇರುವಂತಹ ಲೀಡರ್ಸ್ಗಳು ಕೆಲವೊಂದಿಷ್ಟು ವಿಚಾರಗಳನ್ನು ತಗೊಂಡು ಹಿಂಗ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಆದ್ರೆ ಜನರ ಮಾತಲ್ಲಿ ಅದು ಇಲ್ವೇ ಇಲ್ಲ. ಹರೀಶ್, ನಾವ್ ಯಾವಾಗ್ಲೂ ಹೇಳ್ತೀವಲ್ಲ ಅರುಣ್, ನೀವು ಗಮನಿಸಬಹುದು, ಮಹದಾಯಿ ವಿಚಾರದಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು, ಪ್ರತಿಭಟನೆಗಳು ನಡೆಯಿತು, ಲಾಠಿ ಏಟುಗಳು ಬಿತ್ತು. ಬಟ್ ಚುನಾವಣೆ ಸಂದರ್ಭದಲ್ಲಿ ನೀವು ಒಂಚೂರಾದ್ರೂ ಅದ್ರ ವಿಚಾರ ಇದೆ ಅನ್ಕೊಂಡ್ರ ಜನಕ್ಕೆ ಅನ್ಸಲ್ವಾ? ಅಲ್ಲಲ್ಲ, ನೀರಿಗಾಗಿ ಹೋರಾಟ ಮಾಡ್ತಿದೀವಿ, ಈಗ ನೀರು ಕುಡಿಸ್ಬೇಕು ಅಂತ ಅನ್ಸೋದು ಇಲ್ವಾ? ಅದು ಚಾನ್ಸೇ ಇಲ್ಲ. ಏನ್ ವರ್ಕ್ ಆಗ್ತಿದೆ? ಯೋಚನೆನೇ ಬರಲ್ಲ ಜನಕ್ಕೆ. ಆ ಟೈಮ್ ಆದ ನಂತರ ಅದು ಮುಗಿದು ಹೋಗ್ಬಿಡುತ್ತೆ. ಒಂದ್ ಸೆಕೆಂಡ್ ಜಾತಿ ವರ್ಕ್ ಆಗ್ತಿದ್ಯಾ? ಒಂದ್ ಸೆಕೆಂಡ್ ಜಾತಿ ಟ್ರಂಪ್ ಕಾರ್ಡ್ ಅನ್ನ ಬಳಸ್ಕೊಳ್ಳಕ್ಕೆ ಅಗೇನ್ಸ್ಟ್ ಆಗಿ ಯೂಸ್ ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರ ಅಪೋಸಿಟ್ ಆಗಿಯೂ ಕೂಡ ಈ ರೀತಿಯಾಗಿ ಬಿತ್ತನೆ ಮಾಡೋದು ಸರಿಯಲ್ಲ. ಜಾತಿ ಅನ್ನೋ ಜನನೇ ಸಿಕ್ಕಾಪಟ್ಟೆ ಆಗಿದ್ದಾರೆ. ನೀವು ಹೇಳದ್ ತರಬೇಡಿ ರಾಜಕೀಯದಲ್ಲಿ ಜಾತಿ ಅನ್ನೋರೇ ಬಹಳ ಜನ. ಮತ್ತೇನು ನಾಯಕತ್ವದ ಗುಣ ಅಂತ ನೋಡ್ತಿದ್ದಾರಾ? ಕೇಂದ್ರದ ನಾಯಕರು ನೋಡ್ತಿದ್ದಾರಾ ಅಥವಾ ಸ್ಥಳೀಯ ಮಟ್ಟದ ನಾಯಕರು ನೋಡ್ತಿದ್ದಾರಾ? ಓನ್ಲಿ ಫೋಕಸ್ ನನಗೆ ಪ್ರಧಾನಿ ಯಾರಾಗ್ಬೇಕು ಅನ್ನೋದು. ಅವರು ಇವರು ಅಂತಲ್ಲ, ನನಗ್ ಪ್ರಧಾನಿ ಇವ್ರು ಆಗ್ಬೇಕು, ನನಗ್ ದೇಶ ಇಂಪಾರ್ಟೆಂಟ್ ಅನ್ನೋದೇ ಜನ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ಆಮೇಲೆ ಇರ್ಲಿ, ಅಭಿವೃದ್ಧಿ ಮಾಡಿಸ್ಕೊಳ್ತೀವಿ ನಾವು ಅನ್ನೋ ಮಾತು ಬರುತ್ತೆ. ಸಣ್ಣ ಪುಟ್ಟ ಈ ವಿಚಾರ ಸಮಸ್ಯೆಗಳು ಆಯ್ತು, ಎಲ್ಲ ಬಗೆಹರಿಸ್ಕೊಳ್ತೀವಿ ಬಿಡಿ ಅಂತಾರೆ. ಬಟ್ ಇನ್ನೂ ಕೆಲವು ಭಾಗಗಳಲ್ಲಿ ಹೋಗಿ ಎಂಪಿಗಳನ್ನ ನಿಮ್ಗೆ ಯಾವ ಲೆವೆಲ್ಗೆ ತಂದಿಟ್ಟಿದ್ದಾರೆ ಅಂದ್ರೆ, ನನ್ನ ಮನೆ ಚರಂಡಿ ಕ್ಲೀನ್ ಆಗಿಲ್ಲ ಸರ್, ಅವ್ರ ಹೊಣೆ ಅದಕ್ಕೆ ಎಂಪಿಗಳೇ ಅನ್ನೋ ಮಟ್ಟಕ್ಕಿದ್ದಾರೆ. ಚರಂಡಿ ಕಾರ್ಪೊರೇಟರ್ ಕೆಲಸ, MLAಗಳ ಕೆಲಸ ಅನ್ನೋದು ಇನ್ನೂ ಆ ಮೈಂಡ್ ಸೆಟ್ ಹೋಗೇ ಇಲ್ಲ ಕೆಲವು ಕಡೆ. ಕೆಲವು ಭಾಗಗಳಲ್ಲಿ ಸಮಸ್ಯೆಗಳೇ ಅಲ್ಲ, ಕೆಲವು ಭಾಗಗಳಲ್ಲಿ ದೇಶನೇ ಮುಖ್ಯ ಅನ್ನೋ ಮಟ್ಟಕ್ಕಿದ್ದಾರೆ. ಇದೆಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು 14 ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಜನ ಅಥವಾ ಮತದಾರ ಯಾರ ಕಡೆ ಒಲವು ತೋರಿಸ್ತಾನೆ, ಏನನ್ನ ನೋಡಿ ಅವರು